ಸೌಜನ್ಯ ಕಾಣೆ ಆಗಿರೋದು 9ನೇ ತಾರೀಕು ನೈಟು. ಕಾಣೆ ಆದ ಸೌಜನ್ಯ ಮತ್ತೆ ಬರಲಿಲ್ಲ. ಮರುದಿನ ಏನು ಡೆಡ್ ಬಾಡಿ ಸಿಕ್ತು, ಅಲ್ಲಿ ಹುಡುಕಿದ್ದೇವೆ ಅಂತೇಳಿ ಅದರ್ ಪಬ್ಲಿಕ್ ವಿಟ್ನೆಸ್ ಕೂಡ ಹೇಳಿದೆ. ಬೆಳ್ತಂಗಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪೋಸ್ಟ್ ಮಾರ್ಟಮಿಗೆ ಇನ್ಕ್ವೆಸ್ಟ್ ಎಲ್ಲ ಆಗಿ ಪೋಸ್ಟ್ ಮಾರ್ಟಮಿಗೆ ಬರೋದು. ಈ ಇನ್ಕ್ವೆಸ್ಟಲ್ಲಿ ಏನೆಲ್ಲ ಪ್ರೊಸೀಜರ್ ಲ್ಯಾಬ್ಸ್ ಆಗಿದೆ ಅಂದರೆ, ಸಿಕ್ಕಾಬಟ್ಟೆ ಮಳೆ, ಸೌಜನ್ಯ ಬ್ಯಾಗ್ ಒಂದು ಚೂರು ಒದ್ದೆ ಆಗಿದೆ. ಸಿಕ್ಕಾಬಟ್ಟೆ ಮಳೆ ಇದ್ದು ಆ ಬ್ಯಾಗ್ ಯಾಕೆ ಒದ್ದೆ ಆಗಿಲ್ಲ ಅನ್ನೋಂಥ ಕ್ವೆಶ್ಚನ್ ಮಾರ್ಕಿಗೆ ಇನ್ನೂ ಕೂಡ CBI ಆನ್ಸರ್ ಇಲ್ಲ. ಕೋರ್ಟಲ್ಲಿ ಅವರೊಂದು 2 ಫೋನ್ ನಂಬರ್ ಇತ್ತು ಅಂತ ಹೇಳಿದರು. ಆ ಫೋನ್ ನಂಬರ್ದು ಚೀಟಿ ಕಡತದಲ್ಲಿ ಇಲ್ವೇ ಇಲ್ಲ. ಮಂಗಳೂರಿಂದ ಡಾಗ್ ಸ್ಕ್ವಾಡ್ ಕರೆಸಿದ್ರು, ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಕರೆಸಿದ್ರು, ಯಾರೋ ಫುಟ್ ಪ್ರಿಂಟ್ ಎಕ್ಸ್ಪರ್ಟ್ ಕರೆಸಿದ್ರು ಸ್ಥಳಕ್ಕೆ. ಅವರನ್ನೊಂದು ಸ್ಥಳಕ್ಕೆ ಏನು ಬಾಡಿ ಸಿಕ್ಕಿದಲ್ಲಿ ಕರ್ಕೊಂಡು ಹೋಗಲೇ ಇಲ್ಲ. ಸಂತೋಷ್ ರಾವ್ ಆ ಹುಡುಗಿಯನ್ನು ಹೆಗಲ ಮೇಲೆ ಹಾಕ್ಕೊಂಡು ಆ ತೋಡ್ ದಾಟ್ಕೊಂಡು ಹೋದ. ಇಂದ್ಲೋ ಬಂದವ ಒಂದು ಹುಡುಗಿಯನ್ನು ಅಷ್ಟು ರಾಜಾರೋಷವಾಗಿ ಎತ್ತಾಕೊಂಡು ಹೋಗಿ ಆ ಕಡೆ ಹೋಗಿ ಮಾಡಿ ಅಲ್ಲೇ ಕೂರ್ತಾನೆ ಅಂತ ಹೇಳಿದರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ರಾತ್ರಿ 7 ಗಂಟೆಗೆ ಸೂಕ್ತ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತ ಡಾಕ್ಟ್ರುಗಳೇ ಹೇಳೋದು, ನಾವು ಹೇಳೋದು. ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಸೂಕ್ತ ಬೆಳಕಿನ ವ್ಯವಸ್ಥೆ ಇರಲಿಲ್ಲ. PM ಅಲ್ಲಿ ಬರೀಲಿಲ್ಲ. ಯಾಕೆ ಬರೀಲಿಲ್ಲ ಅಂದರೆ ನಮಗೆ ಬೆಳಕಿನ ವ್ಯವಸ್ಥೆ ಕಡಿಮೆ. ಯಾರು ಹೇಳಿದ್ರು ನಿಮಗೆ ಬೆಳಕಿನ ವ್ಯವಸ್ಥೆಯಲ್ಲಿ ಕಡಿಮೆ ಇರುವಾಗ ಮಾಡಿ ಅಂತ ಹೇಳಿ? ಅವಳು 6 ಗಂಟೆಗೆ ಫುಡ್ ತಗೊಳ್ಬೇಕಿದ್ರೆ ಸಂತೋಷವಾಗಿ ಕೊಡೋದಕ್ಕೆ ಸಾಧ್ಯ ಇದೆ. ಒಂದು ಚೂರಾದರೂ ತಿಳ್ಕೋಬೇಕಲ್ವ. ಒಂದು ವೆಜಿನಲ್ ಸೋಪನ್ನು ಬಿಸಿಲಲ್ಲಿ ಒಣಗಿಸ್ಲಿಕ್ಕೆ ಆಗತ್ತೆ, ಬಿಸಿಲಲ್ಲಿ ಏನು ಮೀನು ಒಣಗಿಸ್ತಾರೆ. 11ನೇ ತಾರೀಕು ಈವ್ನಿಂಗು 6 ಗಂಟೆಗೆ ಸಂತೋಷವು ಬಾಹುಬಲಿ ಬೆಟ್ಟದ ಮೇಲೆ ಇದ್ದ ಅಂತ. ನೀನು ಯಾಕೆ ಇಲ್ಲಿ ಕೂತಿದ್ದಿ, ಕೆಳಗಡೆ ಹೋಗು ಅಂತ ಹೇಳಿದಾಗ ಓಡಿದ ಅಂತ ಒಂದು ಅವ್ರದ್ದು ಸ್ಟೇಟ್ಮೆಂಟ್. ಆಯಿತು, ಓಡಿದೆ, ಬಿಟ್ಟು ಬಿಡಬೇಕಿತ್ತು. ನೀವು ಅವನನ್ನು ಇಟ್ಕೊಂಡಿದ್ದು ಯಾಕೆ? ಇಟ್ಕೊಂಡದ್ದು ಮಾತ್ರ ಅಲ್ಲ, ಆತನಿಗೆ ಹೊಡೆದು ಅವನ ಪ್ರೈವೇಟ್ ಪಾರ್ಟಲ್ಲಿ ಗಾಯ ಇತ್ತು, ಪ್ರೈವೇಟ್ ಪಾರ್ಟಲ್ಲಿ ಗಾಯ ಇತ್ತು. ಮಾಬಲ್ ಶೆಟ್ಟಿ ಟೆಸ್ಟ್ ಮಾಡೋ ಮೊದಲು ಡಾಕ್ಟರ್ ಆದಮ್ ಅವನ ಫಿಸಿಕಲ್ ಏನು ಇಂಜುರಿ ಏನಾಗಿದೆ ಎಂಟೈರ್ ಬಾಡಿದ್ದು ಟೆಸ್ಟ್ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅವನ ಪ್ರೈವೇಟ್ ಪಾರ್ಟಲ್ಲಿ ಯಾವುದೇ ಗಾಯಗಳಿಲ್ಲ. ಇನ್ನು ಈವ್ನಿಂಗ್ ಡಾಕ್ಟರ್ ಬರ್ತಾರೆ. ಈವ್ನಿಂಗ್ ಡಾಕ್ಟರ್ ಹತ್ರ ಯಾಕೆ ಕಳಿಸಿದ್ರು ಇವರು? ಬೆದರಿ ಏನು ಚೆಕ್ ಮಾಡೋದಕ್ಕೆ ಕೆಪಾಸಿಟಿ ಇದೆಯಾ ಇಲ್ವಾ ಅಂತೇಳಿ ರಿಪೋರ್ಟ್ ತರಿಸಿ. ಸಂತೋಷ ಅಲ್ಲೇ ಇದ್ದ ಅಂದ್ರೆ ನಿಮ್ಮ ಚಾರ್ಜ್ ಶೀಟ್ ಇರುವಂಥದ್ದು. ಚಾರ್ಜ್ ಶೀಟ್ ಇದ್ದಾಗ ನೀವು ಅಲ್ಲಿ ಇದ್ದವನನ್ನು ಎಲ್ಲೋ ಅದಾವ. ಒಂದು 3 ಜನ ನಂಬರ್ ಮನೆಯವರು ಅಪ್ಲಿಕೇಶನ್ ಹಾಕಿದೆ. ಅಂದರೆ 319 ಅಪ್ಲಿಕೇಶನ್. ಅಂದರೆ ಈ ಸಂತೋಷ್ ರಾವ್ ಜೊತೆ ಇವರು ಕೂಡ ಸೇರಿಕೊಂಡಿದ್ದಾರೆ ಈ ಕೃತ್ಯದಲ್ಲಿ ಅಂತ.